ಗೈಸ್ ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಇವತ್ತು ಕುದಿ ಬೇಕಿದ್ದಲ್ಲ, ಸೊ ಫುಡ್ ಎಲ್ಲ ರೆಡಿ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ಗೈಸ್, ಬೀಫ್ ಚೆನ್ನಾಗಿ ತೊಳಿತಾ ಇದ್ದೀವಿ. ಹಾಗೆ ನಮಗೆ ಇಲ್ಲಿ ಹೆಲ್ಪಿಗೆ ಒಬ್ಬರು ಇದ್ದಾರೆ ನೋಡಿ, ತೆಂಗಿನಕಾಯಿ ಎಲ್ಲ ತರಲಿಕ್ಕೆ. ಹಾಗೆ ಇಲ್ಲಿ ನಾವು ಬ್ಯಾಡಿಗೆ ಮೆಣಸು ಹುರಿತಿದ್ದೀವಿ. ನೋಡಿ ಗೈಸ್, ಬಾಯ್ಲ್ ರೈಸ್. ಇಲ್ಲಿ ನೋಡಿ ಗೈಸ್, ಆಟ ಆಡ್ತಿದ್ದಾರೆ. ಇಲ್ಲಿ ಇವರು ಎಂತ ಅಂಬೆ ಆಟ ಅಂತೆ, ಕಟ್ಟಾಗ್ತಿದ್ದಾರೆ ಅವರನ್ನು, ಆಟ ಆಡಲಿಕ್ಕೆ ಬಾರ್ದು ಅಂತ. ಇಲ್ಲಿ ನೋಡಿ, ಹಾಗೆ ಚಿಕನ್ ರೆಡಿ ಆಗಿದೆ ನೋಡಿ ಗೈಸ್. ಬೀಫ್ ಸುಕ್ಕ ಇಸ್ ರೆಡಿ. ರೆಡಿ ಆಗಿದೆ. ಡ್ರೈ ರೋಸ್ಟ್ ಮಾಡಿರೋ ತೆಂಗಿನಕಾಯಿ ತುರಿ ಹಾಕ್ತಿದ್ದೀವಿ ನೋಡಿ ಗೈಸ್. ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೀಫ್ ಸುಕ್ಕ ಇಸ್ ರೆಡಿ ಆಗಿದೆ ನೋಡಿ. ಹಾಗೆ ನಮ್ಮ ಮನೆಗೆ ಸ್ವಲ್ಪ ನೆಂಟರು ಬಂದಿದ್ದು, ಅವ್ರಿಗೋಸ್ಕರ ಜ್ಯೂಸ್ ರೆಡಿ ಮಾಡ್ತಿದ್ವಿ ನೋಡಿ ಗೈಸ್. ಟ್ಯಾಂಗ್ ಜ್ಯೂಸ್ ಮಾಡ್ತಿದ್ದೀವಿ. ಅದಕ್ಕೆ ಟ್ಯಾಂಗ್ ಪೌಡರ್ ಹಾಕಿ ಚೆನ್ನಾಗಿ ಜ್ಯೂಸ್ ರೆಡಿ, ಟ್ಯಾಂಗ್ ಜ್ಯೂಸ್. ಹಾಗೆ ಇಲ್ಲಿ ಹೊರಗಡೆ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಗೈಸ್. ಇದು ಚಿಕನ್ ಅಡುಗೆ ರೆಡಿ ಆಗ್ತಿದೆ ನೋಡಿ ಗೈಸ್. ಇಲ್ಲಿ ಚಿಕನ್ ಕರಿ ಮಾಡಲಿಕ್ಕೆ ಆಯಿಲ್ ಹಾಕ್ತಿದ್ದಾರೆ. ಹಾಗೆ ಆನಿಯನ್ ಹಾಕಿ ಫ್ರೈ ಮಾಡ್ತಿದ್ದಾರೆ ನೋಡಿ ಗೈಸ್. ಬೆಂಕಿ ಉರಿತಾ ಇದೆ. ಹಾಗೆ ಕಟ್ ಮಾಡಿಕೊಂಡು ಚಿಲ್ಲಿ ಹಾಕ್ತಿದ್ದಾರೆ. ಒಂದು ಅಡುಗೆ ರೆಡಿ ಆಗ್ತಿದ್ದಾರೆ, ಆಟ ಆಡ್ತಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹೊರಗಡೆ ಚಿಕನ್ ಕರಿ ರೆಡಿ ಆಗ್ತಿತ್ತು, ಇಲ್ಲಿ ಒಳಗಡೆ ರೊಟ್ಟಿ ಮಾಡ್ತಿದ್ದಾರೆ ನೋಡಿ ಗೈಸ್. ಈ ಥರ ಉಂಡೆ ಮಾಡಿಟ್ಕೊಂಡು ಅದನ್ನು ಒತ್ತಿ ಈ ತವೆಯಲ್ಲಿ ಕಳಿಸ್ಬೇಕು. ಈ ಥರ ಬರಬೇಕು. ಈಗ ಉಪ್ಪು ಸಾಲ್ಟ್ ಹಾಕ್ತಿದ್ದಾರೆ ನೋಡಿ ಗೈಸ್. ಒಳ್ಳೆ ಮುಖ್ಯ ತೋರಲ್ಲ ಎಣ್ಣೆ ಅವಳಿಗೆ ಬತ್ತಿ ಹಿಡಿಕಿದ್ರು. ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಿ ತೆಂಗಿನಕಾಯಿ ಡ್ರೈ ರೋಸ್ಟ್ ಮಾಡಿ ರುಬ್ಬಿಟ್ಟಿದ್ವಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದಾರೆ ನೋಡಿ. ಹಾಗೆ ಬ್ಯಾಡಗಿ ಮೆಣಸು ಕೂಡ ರುಬ್ಬಿಟ್ಟಿದ್ವಿ, ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಕೊತ್ತಂಬರಿ ಸೊಪ್ಪು ಕಮ್ಮನೆಗಿಡ್ರಮ್ಮ ಟೇಸ್ಟ್ಗಿಡ್ರಮ್ಮ ಹಾಗೆ ಇಲ್ಲಿ ಚಿಕನ್ ಕರಿಗೆ ಫೈನಲ್ ಟಚ್ ಕೊಡ್ತಿದ್ದಾರೆ ನೋಡಿ. ಫೈನಲ್ ಆಗಿ ಕೊರಿಯಾಂಡರ್ ಲೀವ್ಸ್ ಹಾಕ್ತಿದ್ದಾರೆ ಮೇಲ್ಗೆ ನೋಡಿ ಗೈಸ್. ಚಿಕನ್ ಕರಿ ಇಸ್ ರೆಡಿ. ಹಾಗೆ ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ರೆಡಿಯಾಗಿದೆ, ಇನ್ನು ಕಸೂರಿ ಮೆಥಿ ಹಾಕ್ತಿದ್ದಾರೆ ನೋಡಿ ಗೈಸ್. ನಾವಿಲ್ಲಿ ತುಪ್ಪ ಬಳಸ್ತಿದ್ದೀವಿ ಗೀ ರೈಸ್ ಮಾಡೋಕ್ಕೆ ನೋಡಿ ಗೈಸ್. ಗೀ ರೈಸ್ ರೆಡಿಯಾಗಿದೆ. ಹಾಗೆ ನಾವು ಪರೋಟ ಆರ್ಡ್ರ್ ಮಾಡಿದ್ದೀವಿ, ಬಂದಿದೆ ನೋಡಿ. ಹಾಗೆ ಪತ್ತರ್ ಕೂಡ ನೋಡಿ ರೆಡಿಯಾಗಿದೆ. ಹಾಗೆ ನಾವು ಇಲ್ಲಿ ಬಂದು ಕುಡಿಲಿಕ್ಕೆ ಅಂತ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಮಾಡ್ತಿದ್ದೀವಿ ನೋಡಿ. ಬಾದಾಮ್ ಮಿಲ್ಕ್ ಪೌಡ್ರಾಗಿ ಚೆನ್ನಾಗಿ ಕಲಿಸ್ತಿದ್ದೀವಿ, ಶುಗರ್ ಹಾಕ್ತಿದ್ದೀವಿ ನೋಡಿ ಗೈಸ್. ಹಾಗೆ ಇಲ್ಲಿ ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಹಾಕ್ತಿದ್ದೀವಿ, ಯಾಕಂದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ನೋಡಿ ಗೈಸ್. ನಮ್ಮ ಬಾದಾಮ್ ಮಿಲ್ಕ್ ಶೇಕ್ ಇಸ್ ರೆಡಿ ನೋಡಿ ಗೈಸ್. ನಮ್ಮ ತಂಗಳ್ರವ್ರು ಬಂದಿದ್ದಾರೆ, ಇನ್ನು ಕುದಿಬೇಕು ಸ್ಟಾರ್ಟ್ ಆಗುತ್ತೆ ಓದಲಿಕ್ಕೆಲ್ಲ. ನಾವು ಬಾದಾಮ್ ಮಿಲ್ಕ್ ಶೇಕ್ ಮಾಡಿದ್ವಿ, ಅದನ್ನು ಕೊಟ್ಟಿದ್ದೀವಿ ನೋಡಿ. ಹಾಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೀವಿ, ಅದನ್ನೆಲ್ಲ ತಿಂತಿದ್ದಾರೆ. ಯಾಕಂದರೆ ಕುದಿಬೇಕಂತೂ ಸ್ವಲ್ಪ ಲೇಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟಿದ್ದೀವಿ ನೋಡಿ ಗೈಸ್. ನಮ್ಮ ಮನೆಯಲ್ಲಿಗೆ ನಮ್ಮ ತಂಗಳ್ರವ್ರು ಬರ್ತಿದ್ದಾರೆ. ಓದಿದ್ದೆಲ್ಲ ಆದಮೇಲೆ ಇಲ್ಲಿ ಊಟ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಟೇಬಲ್ ಎಲ್ಲ ಸೆಟ್ ಮಾಡ್ತಿದ್ದಾರೆ ನೋಡಿ.
ಇಲ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ತಿಂಡಿ ಎಲ್ಲ ರೊಟ್ಟಿ ಎಲ್ಲ ಮಾಡಿದ್ದೀವಲ್ಲ ಅದನ್ನೆಲ್ಲ ತಿಂತಿದ್ದಾರೆ ನೋಡಿ ಗೈಸ್. ಅಲ್ಹಮ್ದುಲಿಲ್ಲ ಚೆನ್ನಾಗೇ ಇತ್ತು. ನಾವು ಚೆನ್ನಾಗಿ ಆಗಬೇಕು ಅಂತ ಒಂದು ಉದ್ದೇಶದಿಂದ ಮಾಡಿದ್ವಿ, ಅದು ನೆರವೇರಿತ್ತು ನಮ್ಮ ಉದ್ದೇಶ. ಅಲ್ಹಮ್ದುಲಿಲ್ಲ. ಹಾಗೆ ಊಟ ಎಲ್ಲ ಆದಮೇಲೆ ಒಬ್ಬೊಬ್ಬರು ಒಂದೊಂದು ಕಡೆ ಗುಂಪು ಸೇರಿ ಮಾತಾಡ್ತಿದ್ದಾರೆ ನೋಡಿ. ಓಕೆ ಗಾಯ್ಸ್, ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.